ನಮಸ್ಕಾರ ಎಲ್ಲರಿಗೂ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದು ಬಸವನ ಬಾಗೇವಾಡಿಯಿಂದ ತಿರುಪತಿಗೆ ಹೊರಡುವ ಪಾರ್ಟ್ 3 ವಿಡಿಯೋ ನೋಡ್ರಿ. ಈಗಾಗಲೇ 1-2 ವಿಡಿಯೋನ ನೀವು ನೋಡಿದಿರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ 2ನೇ ವಿಡಿಯೋದಲ್ಲಿ ನಿಮ್ಗೆ ಈಗಾಗಲೇ ಗದಗ ರೈಲ್ವೆ ಸ್ಟೇಷನ್ವರೆಗೆ ನಾವು ಬಂದಿದ್ವಿ ಮತ್ತು ಗದಗ ರೈಲ್ವೆ ಸ್ಟೇಷನದ ಹತ್ತಿರದಲ್ಲಿರುವಂಥ ಒಂದು ದುರ್ಗಾದೇವಿ ದೇವಸ್ಥಾನದ ಬಳಿ ಹೋಗಿ ತಾಯಿಯ ಒಂದು ದರ್ಶನವನ್ನು ತೆಗೆದುಕೊಂಡು ಹಾಗೆ ದೇವಸ್ಥಾನದ ಹತ್ತಿರದಲ್ಲೇ ನಾವು ತಂದಿರುವಂಥ ಬುತ್ತಿಯನ್ನು ಊಟನ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ನೈಟ್ ಡ್ರೆಸ್ ಕೋಡ್ನ ಹಾಕ್ಕೊಂಡು ವಾಪಸ್ ನಾವೀಗ ಗದಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ. ಈಗ ಸಮಯ 10 ಗಂಟೆ ಆಗಿದೆ. ಗದಗ್ನ ರೈಲ್ವೆ ಸ್ಟೇಷನ್ದಲ್ಲಿ ನಾವಿದ್ದೀವಲ್ಲ, ಸೊ ಈ ಒಂದು ಗದಗ ರೈಲ್ವೆ ಸ್ಟೇಷನ್ನಲ್ಲಿ ಈಗ 10:20ಕ್ಕೆ ನಮ್ಮ ರೈಲು ಬರುತ್ತೆ. ಸೊ ಅಂದರೆ ಇದು ಹುಬ್ಬಳ್ಳಿಯಿಂದ ಹೊರಡುವಂಥ ಚೆನ್ನೈಗೆ ಹೊರಡುವಂಥ ರೈಲಾಗಿರುತ್ತೆ. ಈ ರೈಲು ಪ್ರತಿ ಶುಕ್ರವಾರ 9 ಗಂಟೆಗೆ ಇದು ಹುಬ್ಬಳ್ಳಿಯಿಂದ ಹೊರಟು ಮರುದಿನ ಇದು ಚೆನ್ನೈಯನ್ನು ತಲುಪುತ್ತೆ. ಸೊ ಈ ಒಂದು ರೈಲ್ ಮುಖಾಂತರ ನಾವು ರೇಣಿಗುಂಟಕ್ಕೆ ಹೋಗಿ ಇಳಿಬೇಕು ಬೆಳಿಗ್ಗೆ. ಸೊ ರೇಣಿಗುಂಟದಿಂದ ನಮಗೆ ತಿರುಪತಿ 10 ಕಿಲೋಮೀಟರ್ ಇರುತ್ತೆ. ಸೊ ರೇಣಿಗುಂಟದಲ್ಲಿ ಇಳಿದು ನಾವು ತಿರುಪತಿಗೆ ಹೋಗುತ್ತೇವೆ. ಹಾಂ, ಸೀಟ್ ನಂಬರ್ ಇವತ್ತು ಅಲ್ಲಿ ಡಿಸ್ಪ್ಲೇದಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ನೋಡ್ಬೋದು ಡಿಸ್ಪ್ಲೇದಲ್ಲಿ ಅಲ್ಲಿ ಏನು ಕಾಣ್ತಾ ಇದೆ ನಿಮ್ಗೆ ಕಾಣ್ತಾ ಇದೆ ಕ್ಲಿಯರಾಗಿ ಕಾಣ್ತಾ ಇದ್ದರೆ ನೀವು ಅರ್ಥ ಮಾಡ್ಕೋಬೋದು. ಟ್ರೈನ್ ನಂಬರ್ 17313 B1 ಕೋಚ್ನ ಒಂದು ಡಿಸ್ಪ್ಲೇನ ತೋರಿಸ್ತಾ ಇದೆ. ಸೊ ಆ ಒಂದು B1 B2ನ ಕೋಚ್ನಲ್ಲಿ ನಾನು 3rd AC ಬುಕ್ ಮಾಡಿದ್ದೆ. ಸೊ ಇವಾಗ ಬುಕ್ ಮಾಡೋ ಟೈಮ್ನಲ್ಲಿ ನಾನು ಆಟೋ ಅಪ್ಗ್ರೇಡೇಷನ್ ಅಂತೇಳಿ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ದೆ ಸ್ನೇಹಿತರೆ. ಸೊ ಅದು ಆಟೋ ಅಪ್ಗ್ರೇಡೇಷನ್ ಮಾಡಿ ತನ್ನಿಂದ ತಾನೇ ಈ ಒಂದು ನನ್ನ ಟಿಕೆಟ್ ಬುಕ್ ಮಾಡಿರುವ ಟಿಕೆಟು ಸೊ ಈ 3rd AC ಬಿಟ್ಟು 3rd AC ಹೋಗಿ ಈ AC2 ಒಳಗೆ ಅಪ್ಗ್ರೇಡೇಷನ್ ಆಗಿ ಇವಾಗ ನಮ್ಗೆ ಸೀಟ್ ಇಲ್ಲಿ ಸಿಗ್ತಿದೆ ಸ್ನೇಹಿತರೆ, ನೋಡ್ಬೋದು A2. ಸೊ ನಮ್ಮ ಕೋಚ್ ಈ ಸದ್ದು ಇಲ್ಲಿ ಬರ್ತದೆ ನಮ್ಮ ರೈಲ್ವೆ. ಈ ಒಂದು ಕೋಚ್ನಲ್ಲಿ ನಾನು ಕೂಡೋ ಸ್ಲೀಪಿಂಗ್ ಮಾಡಿ ಹೋಗ್ಬೋದು ಆರಾಮಾಗಿ. ನಮ್ಮ ಅಮೌಂಟ್ಗಿಂತ ಜಾಸ್ತಿ ಸೀಟಿನ ರೇಟ್ ಜಾಸ್ತಿ ಇದ್ದರೂ ಸಹಿತ ನಮ್ಗೆ ಆಟೋ ಅಪ್ಗ್ರೇಡೇಷನ್ ಆಗಿ ಈ ಒಂದು ಕೋಚ್ನಲ್ಲಿ ನಮಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ. ಮಹೇಶ್ ಆರ್ ಬಿ ಬ್ಯಾಂಕಿ ಯಾರು ಇಷ್ಟೆಲ್ಲ ಇದೇ ಫಸ್ಟ್ ಟೈಮ್ ಯಾವುದು ನಮ್ಮ ಆಗಿದ್ದೀವಿ. ಇದೇ ಸಲ ಫಸ್ಟ್ ಟೈಮ್ ಐತೆ ತಲೆ ಹಾಕೊಂಡು ತಿರುಪತಿ. ಸೊ ಬತ್ತು ಆ್ಯಕ್ಚುಲಿ ನಮ್ಮ ಟ್ರೈನು ಇನ್ನು ಸ್ನೇಹಿತರೆ ನಮಗೊಂದು ಅದೃಷ್ಟ ಆಗಿದೆ ನೋಡಿ ಸ್ನೇಹಿತರೆ. ಸೊ ಏನಪ್ಪ ಅಂತೀರಿ ಅಂದರೆ, ನಾವು ಬುಕ್ಕಿಂಗ್ ಮಾಡಿದ್ದು AC3 ಟೈರ್, ಅದು ಆಟೋ ಅಪ್ಗ್ರೇಡೇಷನ್ ಆಗಿ AC2 ಟೈರ್ನ ಕೋಚ್ನಲ್ಲಿ ಪ್ರಯಾಣಿಸುವ ಒಂದು ಅವಕಾಶ ನಮಗೆ ಸಿಕ್ತು ನೋಡ್ರಿ. ಸೊ ನಿಮಗೂ ಈ ರೀತಿ ಒಂದು ಅವಕಾಶ ಸಿಗಬೇಕಪ್ಪ ಅಂದರೆ ನೀವೇನಾದರೂ ಟ್ರೈನ್ ಟ್ರಾವೆಲ್ ಮಾಡುವ ಸಮಯದಲ್ಲಿ ಸೊ ಒಂದು ಬುಕ್ಕಿಂಗ್ ಮಾಡ್ತಿರ್ತೀರಲ್ಲ, ಬುಕ್ಕಿಂಗ್ ಮಾಡುವ ಒಂದು ಸಂದರ್ಭದಲ್ಲಿ ಅಲ್ಲೂ ಆಟೋ ಅಪ್ಗ್ರೇಡೇಷನ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಸೊ ಆ ಒಂದು ಆಟೋ ಅಪ್ಗ್ರೇಡೇಷನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು. ಸೊ ನಿಮ್ಮ ಅದೃಷ್ಟನೂ ಇತ್ತಪ್ಪ ಅಂದ್ರೆ ಅದು ಆಟೋ ಅಪ್ಗ್ರೇಡೇಷನ್ ಆಗಿ ನೀವು ಸಹಿತ ಹೈ ಕ್ಲಾಸ್ನ ಒಂದು ಕೋಚ್ನಲ್ಲಿ ಪ್ರಯಾಣಿಸ್ಬೋದು ನೋಡ್ರಿ. ಚಂದ್ರವನ ಅಗ್ದಿ ಫೋಟೋ ಪಾಡಾಗತ್ತಾನ, ಪದ್ಧತಿ ಹಸ್ಕೊಳಕತ್ತಾನ, ರೆಡಿ ಮಾಡಕತ್ತಾನ. ಮುಖಂಬಿಡ ಚಂದ್ರು ಬ್ಯಾಗ್ ತಗೊಂಡು ನಿಂತು ಟೂ AC ಬುಕ್ ಮಾಡಿದ್ದೀವಿ. 2 AC ಬುಕ್ನಲ್ಲಿ ನಮಗೆ ಇದೊಂದು ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಸೊ 2 ಬೆಡ್ಶೀಟ್ ಕೊಟ್ಟಿದ್ದಾರೆ. ಸೊ 2 ಬೆಡ್ಶೀಟ್ ನಾವು ಹಾಸ್ಕೋಬೇಕು. ಹಾಸ್ಬಿಡ್ತು ಭಾಳ ಸಿಂಪಲ್ ಇಟ್ಟು ಹಾಯಿಸಿ ಚಂದ್ರ ವಿಡಿಯೋ ಮಾಡತ್ತ
ಥರ ಹಾಸಿಬಿಟ್ಟು ಎ ಸಿ ಆನ್ ಸ್ವಲ್ಪ ಐತೆ ಲೈಟಾಗಿ ಇಟ್ಟಿರ್ತಾರೆ. ಹೇಗಿತ್ತು ಕೋಲ್ಡ್ ಜಾಸ್ತಿ ಆದ್ರೆ ಎಲ್ಲ ಈಗ ತಂಪೈತಲ್ಲ ನಮ್ಮ ಹತ್ರ. ಎ ಸಿ ಅಲ್ಲಿ ಹೆಚ್ಚಿಗೆ ಮಾಡೋದು ಕಡಿಮೆ ಮಾಡೋದು ಐತಲ್ಲ. ಚಂದ್ರವನ ಅಲ್ಲಿ ಮಕ್ಕೊಂಡ ನೋಡ್ರಿ, ನಮ್ಮ ಬಸವಣ್ಣರ ಅಲ್ಲಿ ಮಕ್ಕೊಂಡಾರ, ಕಾಣಕತ್ತಿರ್ಬೋದು ನೋಡ್ರಿ. ಕೆಳಗೆ ಬಸವಣ್ಣರು ಮಕ್ಕೊಂಡಾರ. ಸೊ ಈ ಕಡೆ ಮಂಜುವಣ್ಣರು ಮಕ್ಕೊಂಡಾರ. ಅಗದಿ AC 2 ಟೈರ್ನ ನಾವು ಬುಕ್ ಮಾಡಿದ್ದೀವಿ. ಸೊ AC 2 ಟೈರ್ನಲ್ಲಿ ನಮಗೆ ಸೀಟ್ ಅಪ್ಗ್ರೇಡ್ ಆಗಿ ಸೀಟ್ ಸಿಕ್ಕದ. ಚಂದ್ರವನ ಮ್ಯಾಲೆ, ಬಸವಣ್ಣ ತಳಗೆ, ಮಂಜುವಣ್ಣ ಮ್ಯಾಲೆ. ಸೊ ಟ್ರೈನ್ ವಾಶ್ರೂಮ್ನಲ್ಲಿ ನೋಡ್ರಿ ಎಷ್ಟು ದೊಡ್ಡ ಮಿರರ್ ಹಾಕ್ಯಾರ. ನಾವು ಅಳಸ್ ಮಾರಿಲೇ ಬಂದು ಒಂದು ವಿಡಿಯೋ ಮಾಡ್ಕೊಳಕತ್ತೇವೆ ರೀ. ಇದು ರಾತ್ರಿ 2 ಗಂಟೆ 3 ಗಂಟೆ ಆಗಿರ್ಬೋದು. ಹಂಗೆ ಟಾಯ್ಲೆಟ್ನಾಗ ಬಂದಿದ್ದಾರೆ ರೀ. ಟಾಯ್ಲೆಟ್ನಾಗ ನೋಡ್ಬೋದು ನೀವು. ಸೊ ನಮ್ಮ ಮನ್ಯಾಗ ಇಷ್ಟು ವ್ಯವಸ್ಥೆ ಇರೋಂಗಿಲ್ಲ, ಅಷ್ಟು ವ್ಯವಸ್ಥೆ ನಮ್ಮ ಟ್ರೈನ್ ಒಂದು ಕೋಚ್ನಲ್ಲಿ ಎಲ್ಲ ಪ್ರತಿಯೊಂದು ಕೋಚ್ನಲ್ಲಿ ವ್ಯವಸ್ಥೆ ಮಾಡ್ಯಾರ ಟಾಯ್ಲೆಟ್ನ, ಬಾತ್ರೂಮ್ನಲ್ಲಿ. ಸೊ ಈಗ ಟಾಯ್ಲೆಟ್ ಮಾಡಿದ ನಂತರ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ನಿಮಗೊಂದು ಸ್ಯಾನಿಟೈಸರ್ ಬಾಟಲ್ ಇಟ್ಟಿರ್ತಾರೆ ರೀ. ಹಾಗೆ ಕೈನ ತೊಳೆದಾದ ನಂತರ ಹಂಗೆ ನೆಕ್ಸ್ಟ್ ಒಂದು ಕೈನ ಒರೆಸ್ಕೊಳ್ಳೋಕ್ಕೋಸ್ಕರ ಟಿಶ್ಯೂ ಪೇಪರ್ ಸತ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಇಷ್ಟೊಂದು ಅದ್ಭುತ ಮತ್ತು ಇಷ್ಟೊಂದು ವ್ಯವಸ್ಥೆ ನಮ್ಮ ಮನೆ ಸ್ಥಿತಿಗೆ ಸಿಗಂಗಿಲ್ಲ ರೀ. ಅಷ್ಟೆಲ್ಲ ವ್ಯವಸ್ಥೆ ನಮ್ಮ ರೈಲ್ವೆ ಇಲಾಖೆ ಮಾಡಿಕೊಟ್ಟದ ರೀ. ಪಟಕನ ಈಗ ನಮ್ಮ ಮನೆಯಾಗೆ ನಾವು ಒಂದು ಬಾತ್ರೂಮ್ಗೆ ಹೋಗಿದ್ದೇವಪ್ಪ ಅಂದ್ರೆ ಒಂದು ಟಾವೆಲ್ ಕೇಳಿದೆವು ಅಂದ್ರೆ ಟಾವೆಲ್ ಕೊಡಂಗಿಲ್ಲ ರೀ ಮನ್ಯಾಗ. ಸೊ ಇವರು ಇಂಥ ಹೋಗುವಂಥ ಎಲ್ಲ ಟ್ರೈನ್ಗಳಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ ರೀ. ಸೊ ಅದ್ಭುತ. ನಮ್ಮ ಇಂಡಿಯನ್ ರೈಲ್ವೆ ಭಾಳ ಅಪ್ಡೇಟ್ ಆಗ್ಯದ. ನಮ್ಮ ಇಂಡಿಯನ್ ರೈಲ್ವೆ ಭಾಳ ಹೆಮ್ಮೆ ಐತೆ ನಮ್ಗೆ. ಒಂದು ಖುಷಿಯಾದ ಕ್ಷಣ ನೋಡ್ರಿ. ಹಾಗೆ ಮುಂಜಾನೆ 6 ಗಂಟೆ ಆಗಿ ಬಂದಿತ್ತು. ಕಡಪ ರೈಲ್ವೆ ಸ್ಟೇಷನ್ಗೆ ಬಂದೇವು ನೋಡ್ರಿ. ಇನ್ನು ಇದು ಕಡಪ ರೈಲ್ವೆ ಸ್ಟೇಷನ್ ಇಲ್ಲಿಂದ 2 ಗಂಟೆ ಅಥವಾ 2:30 ಗಂಟೆ ನಮ್ಗೆ ರೇಣಿಗುಂಟ ರೈಲ್ವೆ ಸ್ಟೇಷನ್ ಐತಿ. ಸೊ ಒಟ್ಟು 8:20ಕ್ಕೆ ನಾವು ರೇಣಿಗುಂಟ ರೈಲ್ವೆ ಸ್ಟೇಷನ್ಗೆ ಹೋಗಿ ತಲುಪ್ತೇವೆ ರೀ. 6 ಗಂಟೆ ಕಡಪ. ಸೊ ಸ್ನೇಹಿತರೆ, ಬೆಳಗ್ಗೆ 6 ಗಂಟೆ ಆಗಿದೆ. ಸೊ ಈ ಒಂದು 6 ಗಂಟೆ ಸಂದರ್ಭದಲ್ಲಿ ನಾವು ಕಡಪ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸೊ ನೀವೇನಾದರೂ ರಾಯಚೋಟಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ದರೆ ಸೊ ಇಲ್ಲಿವರೆಗೆ ಬರ್ಬೋದು. ಸೊ ಗದಗ ಮುಖಾಂತರ ಬಂದು ನೀವು ಕಡಪ ಕೇಳೋದು. ಇಲ್ಲಿಂದ 1 ಅವರ್ ಜರ್ನಿ ಐತಿ ರಾಯಚೋಟಿ ವೀರಣ್ಣನ ದೇವಸ್ಥಾನ ಮತ್ತು ರಾಯಚೋಟಿ. ಸೊ ಇಲ್ಲಿ ಬಂದು ಇಳ್ಕೊಂಡು ನೀವು ರಾಯಚೋಟಿ ಸಹಿತ ಹೋಗ್ಬೋದು. ಭಾಳ ಅನುಕೂಲವಾಗುತ್ತೆ. ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನ, ಕಡಪ ರೈಲ್ವೆ ಸ್ಟೇಷನ್ ಅದು. ಕೊನೆಗೆ ಮುಂಜಾನೆ 8:20 ಆಗಿತ್ತು. ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದೇವಿ. ಅಂದರೆ ರೇಣಿಗುಂಟ ರೈಲ್ವೆ ಸ್ಟೇಷನ್ಗೆ ನಾವು ಬಂದು ಇಳಿದೇವಿ ರೀ.
ಸೊ ನಿಮ್ಗೆ ಮುಂದಿನ ಪಾರ್ಟ್ 4 ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಮತ್ತು ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಧನ್ಯವಾದಗಳು.